Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Again we came to one more week. It's a precious day. ತಿರುಗಿ ನಾವು ಇನ್ನೊಂದು ವಾರಕ್ಕೆ ಬಂದಿದ್ದೇವೆ. ಅಮೂಲ್ಯವಾದ ದಿನ. Every time we have precious presence in the presence of God. ಪ್ರತಿ ಸಾರಿ ಅಮೂಲ್ಯವಾದ ಸಮಯವಿರುತ್ತದೆ ದೇವರ ಸನ್ನಿಧಾನದಲ್ಲಿ. Now we are going to have beautiful word from God. ಈಗ ನಾವು ಸುಂದರವಾದ ಒಂದು ದೇವರಿಂದ ವಾಕ್ಯವನ್ನು ನಾವು ನೋಡುವವರಾಗೋಣ. Hallelujah. Hallelujah. You see the wonders happening right now. ಈ ಸಮಯದಲ್ಲಿ ಅದ್ಭುತಗಳನ್ನು ನಡೆಯುವುದನ್ನು ನಾವು ನೋಡುತ್ತೇವೆ. Hallelujah. Hallelujah. Because the powerful thing is there today, the word from the Lord. ಯಾಕಂದ್ರೆ ಶಕ್ತಿ ಉಳ್ಳ ಒಂದು ವಾಕ್ಯವು ದೇವರಿಂದ ಬರುತ್ತದೆ. It is called Hebrew. ಅದು Hebrew. The letter of Hebrew. ಇಬ್ರಿಯರಿಗೆ ಬರೆದ ಪತ್ರಿಕೆ, ಇಬ್ರಿಯರಿಗೆ ಬರೆದ ಪತ್ರಿಕೆ, the chapter 3 and verses 1. 3ನೇ ಅಧ್ಯಾಯ ಮತ್ತು 1ನೇ ವಚನ. Hallelujah. Hallelujah. Thank you Jesus. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. Somebody can help me to read? ಯಾರಾದರೂ ಒಬ್ಬರು ಓದಲಿಕ್ಕೆ ಸಹಾಯ ಮಾಡುತ್ತೀರಿ? Therefore, holy brothers, you who share in a heavenly calling, consider Jesus the apostle, the high priest of our confession. Hallelujah. Hallelujah. One more verse. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. Continue one more verse. Therefore, holy brothers, you who share in a heavenly calling, consider Jesus the apostle and a high priest of our confession. Okay. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನೂ ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. Hallelujah. 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 It is always the verses what it is says. ಯಾವಾಗಲೂ ವಚನವು ಏನು ಹೇಳುತ್ತದೆ? What it is says. ಏನು ಹೇಳುತ್ತದೆ? Listen what the Lord Jesus Christ said. ಯೇಸು ಸ್ವಾಮಿ ಏನು ಹೇಳಿದರು ಅದನ್ನು ನೀವು ನೋಡಿರಿ, ಕೇಳಿಸಿಕೊಳ್ಳಿರಿ. Therefore, holy brothers, partakers of the heavenly calling, concerning that apostle, high priest of our Lord, confess Christ Jesus. Come on, repeat once. ಆದ್ದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನೂ ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. Why we need high priest? ನಮಗೆ ಯಾಕೆ ಒಂದು ದೊಡ್ಡ ಸೇವಕರು ಬೇಕು? Priest means ಯಾಜಕರು. Hallelujah. Hallelujah. Why we need priest? ನಮಗೆ ಯಾಜಕರು ಯಾಕೆ ಬೇಕು? Every time we go to the temple of God, ಯಾವಾಗಲೂ ನಾವು ದೇವರ ಒಂದು ಆಲಯಕ್ಕೆ ಹೋದಾಗ directly we cannot go. Olden days we can see that nobody can enter into the temple, holy temple. There will be a priest. ಹಳೆಯ ಕಾಲದಲ್ಲಿ ನಾವು ನೋಡುವುದಾದರೆ ನಾವು ನೇರವಾಗಿ ಆ ದೇವರ ಒಂದು ಸನ್ನಿಧಾನಕ್ಕೆ ನಾವು ಹೋಗಲು ಸಾಧ್ಯವಿಲ್ಲ. There will be apostle, high priest. ಅಲ್ಲಿ ಒಂದು ಯಾಜಕರಿರುತ್ತಾರೆ. You know why? ಯಾಕೆ ಗೊತ್ತಾ? They will take all your words and requests. They will go and surrender to the holy of holy, our God. ಅವರು ನಿಮ್ಮ ಪ್ರತಿಯೊಂದು ಬೇಡಿಕೆಯನ್ನು ತೆಗೆದುಕೊಂಡು ಹೋಗಿ ಅವರು ದೇವರ ಸನ್ನಿಧಾನದಲ್ಲಿ ಅವರು ಬೇಡುತ್ತಾರೆ. That's why we need high priest. ಅದಕ್ಕೋಸ್ಕರ ನಮಗೆ ಯಾಜಕರು ಬೇಕು. That's why the Bible says, ಸತ್ಯವೇದವೇ ಹೇಳುತ್ತದೆ, for us a high priest confessing, who is confessing with the Almighty, is Christ Jesus. ನಮಗೆ ಒಂದು ದೇವ ಸನ್ನಿಧಾನದಲ್ಲಿ ನಮ್ಮ ಬೇಡಿಕೆಗಳನ್ನು ಯಾರು ನುಡಿತಾರೆ ಅಂದರೆ ಅದು ಯೇಸು ಸ್ವಾಮಿಯೇ. Same thing in Hebrew 4:12 will see means. ಅದೇ ರೀತಿಯಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. The word of God is living, powerful and sharpest, and then the two-edged sword and presence and every to the devotion of the souls and spirit and of the joining of the moral and the desires of the thoughts and innerect of the heart. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ.
ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಚ್ಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. The priest brought ಆ ಯಾಜಕರು the request and all your impossible things to the Lord and he delivered it by his word. ಎಲ್ಲಾ ಬೇಡಿಕೆಗಳನ್ನು, ಅಸಾಧ್ಯವಾದ ಕಾರ್ಯಗಳನ್ನು ತೆಗೆದುಕೊಂಡು ಬಂದು ದೇವರ ಸನ್ನಿಧಾನದಲ್ಲಿ ಅದನ್ನು ಅರಿಕೆ ಮಾಡುತ್ತಿದ್ದಾರೆ. How is confessing? ಯಾವ ರೀತಿಯಲ್ಲಿ ಅವರು ಅರಿಕೆ ಮಾಡುತ್ತಿದ್ದಾರೆ? By the word. ವಾಕ್ಯದ ಮುಖಾಂತರವಾಗಿ. Very importantly, we know that the word have power. ತುಂಬಾ ಮುಖ್ಯವಾಗಿ ನಾವು ತಿಳಿದುಕೊಳ್ಳುವುದೇನೆಂದರೆ ವಾಕ್ಯದಲ್ಲಿ ಶಕ್ತಿ ಇದೆ. For everybody that is happens, ಪ್ರತಿಯೊಬ್ಬರಿಗೂ ಅದು ಆಗುತ್ತದ? then directly they can go to God, right? Why the high priest needed? ಪ್ರತಿಯೊಬ್ಬರಿಗೆ ಅದು ಆಗುವ ಇದ್ದರೆ ಅವರು ನೇರವಾಗಿ ಒಂದು ಯಾಜಕರ ಹತ್ತಿರ ಹೋಗಬಹುದು, ಒಂದು ದೇವರ ಹತ್ತಿರ. Then why they need priest? ಯಾಜಕರು ಅವರಿಗೆ ಯಾತಕ್ಕೆ ಬೇಕು? Because the priest is actually they dedicated their life for the God's sake to worship God and be holy, keep their life righteous and everything, so that they need high priest to confess everything in the presence of God. ಯಾಜಕರು ದೇವರಿಗೋಸ್ಕರ ಅವರ ಜೀವನವನ್ನೇ ಸಮರ್ಪಣೆ ಮಾಡಿರುತ್ತಾರೆ ಮತ್ತು ಎಲ್ಲಾ ಸಮಯದಲ್ಲಿ ಅವರು ದೇವರೊಂದಿಗೆ ನಡೆನಾಡುತ್ತಿರುತ್ತಾರೆ. ಅದಕ್ಕೋಸ್ಕರ ಆ ಯಾಜಕರ ಹತ್ತಿರ ಹೋಗಿ ನಮ್ಮ ಅರಿಕೆಗಳನ್ನು ನಾವು There is ಇಡಬೇಕು. a word power. The word of God is a power. ದೇವರ ವಾಕ್ಯವು ಶಕ್ತಿಯಾಗಿದೆ. Hallelujah. Hallelujah. So what it says, it is separate all souls and spirit. ಅದು ಎಲ್ಲವನ್ನು ಬೇರ್ಪಡಿಸುತ್ತದೆ. Hallelujah. Hallelujah. 4th chapter and verses 12 we see, for the word of God is living and powerful. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವುದಾದರೆ, ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. Hallelujah. Hallelujah. Powerful. ಶಕ್ತಿ ಉಳ್ಳದಾಗಿದೆ. The word, there is a power. ವಾಕ್ಯದಲ್ಲಿ ಶಕ್ತಿ ಇದೆ. If when we speak the word will release to anybody, then it is work happens. ನಾವು ವಾಕ್ಯವನ್ನು ಬಾಯಲ್ಲಿ ನಾವು ನುಡಿದಾಗ ಅದು ಶಕ್ತಿ ಉಳ್ಳ ವಾರ್ತೆಯಾಗಿದೆ, ಅದು ಹೋಗಿ ಕಾರ್ಯ ಮಾಡುತ್ತದೆ. So word always focusing the dialogue. King David. ವಾಕ್ಯವು ಯಾವಾಗಲೂ ಒಂದು ಅರಸನಾದ ದಾವೀದನನ್ನು is a big king and is a great king. ಆತನು ಒಂದು ದೊಡ್ಡ ಅರಸನಾಗಿದ್ದನು. What happened? He is meditating the word as what he know in Psalms 115th verse. ಕೀರ್ತನೆಗಳು 119ನೇ ಅಧ್ಯಾಯ 105ನೇ ವಚನ. What it says? ಏನು ಹೇಳುತ್ತದೆ? Beautifully written here. ಸುಂದರವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. Just read and take it into your life. ಕೀರ್ತನೆಗಳು 119ನೇ ಅಧ್ಯಾಯ 105ನೇ ವಚನ. What it says? Your word is a lamp to my feet and a light to my path. Hallelujah. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. It's very important. ಅದು ತುಂಬಾ ಮುಖ್ಯವಾದದ್ದು. Many people they have light in the shoes right now. ಅನೇಕರಿಗೆ ಈ ಸಮಯಗಳಲ್ಲಿ ಅವರ ಶೂಗಳಲ್ಲಿ ಲೈಟ್ ಇದೆ. They enjoy when they have shoe lights. ಅವರು ಆ ಶೂ ಅಲ್ಲಿ ಲೈಟ್ ನಡೆದುಕೊಂಡು ಹೋಗುತ್ತಿದ್ದಾಗ ತುಂಬಾ ಸಂತೋಷ Even ಪಡುತ್ತಾರೆ. my son also brought new shoes. ನನ್ನ ಮಗನು ಸಹ ಒಂದು ಶೂ ಅನ್ನು ಖರೀದಿಸಿದ. Light shoe. ಲೈಟ್ ಇರೋ ಶೂ. He likes to go in dark place. The light will, it's brightful. Everybody will look at it. ಅವನಿಗೆ ತುಂಬಾ ಇಷ್ಟ. ಒಂದು ಕತ್ತಲೆಯ ಜಾಗದಲ್ಲಿ ಆ ಶೂ ಅನ್ನು ಹಾಕಿಕೊಂಡು ನಡೆದರೆ ಆ ಲೈಟ್ ಬಂದ್ರೆ ಎಲ್ಲರೂ ಅವನ ಕಾಲನ್ನೇ ನೋಡುತ್ತಾರೆ. When he put the light on, no, he enjoys something like that. ಅವನ ಲೈಟ್ ಶೂ ಹಾಕೊಂಡ್ರೆ ತುಂಬಾ ಸಂತೋಷ ಪಡುತ್ತಾನೆ. But Bible says, ಆದರೆ ಸತ್ಯವೇದವು ಹೇಳುತ್ತದೆ, your word is lamp to my feet. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು. If I don't have the word of God in my life, ನನ್ನ ಜೀವನದಲ್ಲಿ ದೇವರ ವಾಕ್ಯವು ಇಲ್ಲದೆ ಇದ್ದರೆ there is no light. ನನ್ನ ಜೀವನದಲ್ಲಿ ಒಂದು ಬೆಳಕು ದೀಪವೂ ಇಲ್ಲ. Hallelujah. Hallelujah. Think that sun will not give brightness. ಒಂದು ಆಲೋಚನೆ ಮಾಡಿ, ಸೂರ್ಯನು ಬೆಳಕೆ ಕೊಡುವುದಿಲ್ಲ. 1 day, 2 day, 3 days. ಒಂದು ದಿವಸ, 2 ದಿವಸ, 3 ದಿವಸ. Every current system, everything will be collapse. ಪ್ರತಿಯೊಂದು ಒಂದು ಕರೆಂಟ್ ಸಿಸ್ಟಮ್ ಎಲ್ಲ ಹಾಳಾಗುತ್ತದೆ. Because solar will never work.
ಯಾಕಂದ್ರೆ ಆ ಸೂರ್ಯನ ಬೆಳಕಿಲ್ಲದೆ ಯಾವುದು ಕೆಲಸ ಮಾಡುವುದಿಲ್ಲ. When the sunlight is not there, many people will fall into sick. ಒಂದು ಸೂರ್ಯನ ಬೆಳಕಿಲ್ಲದೆ ಇದ್ದಾಗ ಅನೇಕರು ಅಸ್ವಸ್ಥತೆ ಹೊಂದಿಕೊಳ್ಳುತ್ತಾರೆ. D vitamin deficiency will come. ಆ ಡಿ ವಿಟಮಿನ್ ಡಿಫಿಷಿಯನ್ಸಿ, ಆ ಒಂದು ವಿಟಮಿನ್ ಇಲ್ಲದೆ ಅವರಿಗೆ ಅಸ್ವಸ್ಥತೆ Many sickness will come in their body. ಅವರ ದೇಹದಲ್ಲಿ ಅನೇಕ ರೋಗಗಳು ಬರುತ್ತದೆ. But ಆದರೆ the God's word is light to my feet, it's everlasting light. ದೇವರ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ, ಅದು ನಿರಂತರವಾದ ದೀಪವಾಗಿದೆ. Every time your body want to move from one place to one, the first thing in our body, our organs, what will move? ನಮ್ಮ ದೇಹದಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾದರೆ ನಮ್ಮ ಇಡೀ ದೇಹದಲ್ಲಿ ಯಾವ ಅಂಗವು ಮೊದಲನೆಯ ಕೆಲಸ ಮಾಡುತ್ತದೆ? First we'll take right and we'll keep our feet front. ಒಂದು ನಮ್ಮ ಕಾಲುಗಳನ್ನು ನಾವು ಮುಂದೆ ಇಟ್ಟು ನಡೆಯುತ್ತೇವೆ. Hallelujah. Our Hallelujah. feet will go front. ನಮ್ಮ ಒಂದು ಕಾಲು ಮುಂದೆ ಹೋಗುತ್ತದೆ. When you go front, ಯಾವಾಗ ಅದು ಮುಂದೆ ಹೋಗುತ್ತದೋ our body, whole body will move. ನಮ್ಮ ಇಡೀ ದೇಹವು ಮುಂದೆ ಹೋಗುತ್ತದೆ. You know, that's why it is wonderful. Why I asking to God, why the light for my feet, your word, Lord? ಯಾಕೆ ದೇವರೇ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು? Every life, every body, every moment, when I move, it will start first feet outside. ಎಲ್ಲಾ ಸಮಯದಲ್ಲಿ ನನ್ನ ದೇಹ ಮುಂದೆ ಹೋಗಬೇಕಾದರೆ ನನ್ನ ಕಾಲನ್ನು ಮುಂದೆ ಇಟ್ಟು ಹೋಗಬೇಕು. Is it or not? ಹೌದಾ ಅಲ್ವಾ? If your dog is there, if your feet is there, anything is there, in the blindness you cannot walk into that place. ಒಂದು ಮುಂದೆ ಹೋಗಬೇಕಾದ್ರೆ ಒಂದು ಹಳ್ಳವಿದೆಯೋ ಏನೋ ಒಂದು ಇದ್ದಾಗ, ಕತ್ತಲೆ ಇದೆಯೋ, ನಾವು ಹಂಗೆ ಒಂದು ಕಣ್ಣು ಕಾಣದೆ ಹೋಗಲು ಸಾಧ್ಯವಿಲ್ಲ. So that what happened? ಏನಾಗುತ್ತದೆ? God is giving light to our feet, to where we are walking we can see clearly. ದೇವರು ನಮ್ಮ ಕಾಲಿಗೆ ದೀಪವನ್ನಾಗಿ ಇಟ್ಟು ನಾವು ಎಲ್ಲಿ ನಡೆಯುತ್ತಿದ್ದೇವೋ ಪ್ರತಿಯೊಂದನ್ನು ನೋಡುವಂತೆ ದೇವರು ನಮಗೆ ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ. Many people's life, ಅನೇಕ ಜೀವನದಲ್ಲಿ they are stuck in many places. ಅನೇಕ ಜಾಗಗಳಲ್ಲಿ ಅವರು Business is not getting promoted. ಅವರ ಬಿಸಿನೆಸ್ ಸರಿಯಾಗಿ ಆಗುತ್ತಿಲ್ಲ. No income is coming. ಒಂದು ಇನ್ಕಮ್ ಬರುತ್ತಿಲ್ಲ. Nothing they are seeing victory in their life. ಅವರ ಜೀವನದಲ್ಲಿ ಒಂದು ಯಾವ ಜಯವೂ ಕಾಣುತ್ತಿಲ್ಲ. All the time negative thoughts. ಪ್ರತಿ ಸಾರಿ ಒಂದು ನೆಗೆಟಿವ್ ಆಲೋಚನೆಗಳು. Standing in one place, not even moving and here and there. ಒಂದೇ ಜಾಗದಲ್ಲಿ ನಿಂತುಕೊಂಡು ಯಾವ ಕಡೆಯನ್ನು ತಿರುಗಲಾರದೆ ಇರುವ ಪರಿಸ್ಥಿತಿ. You are completely dead in the body, you cannot do it anything. ನಿಮ್ಮ ಶರೀರದಲ್ಲಿ ಎಲ್ಲವೂ ಸತ್ತು ಹೋಗಿದೆ, ಏನು ಮಾಡಲು ಸಾಧ್ಯವಾಗುತ್ತಿಲ್ಲ. But bodily you are present. ಆದರೆ ನೀವು Absent in mind. ಮೈಂಡ್ ಅಲ್ಲಿ ಆಬ್ಸೆಂಟ್ ಆಗಿದ್ದೀರಾ, ಆದರೆ ಶಾರೀರಿಕವಾಗಿ ನೀವು ಎದ್ದಿದ್ದೀರಿ. The spirit you cannot do anything. ಆತ್ಮದಲ್ಲಿ ನೀವು ಏನು ಮಾಡಲು ಸಾಧ್ಯವಾಗುತ್ತಿಲ್ಲ. Why means the light is not there in your life. ಯಾಕಂದ್ರೆ ನಿನ್ನ ಜೀವನದಲ್ಲಿ ಒಂದು ದೀಪವೂ ಇಲ್ಲ. Hallelujah. Hallelujah. Any moment, anything you want to go forward, that light want to be in your life. ಯಾವುದೇ ಸಮಯದಲ್ಲಿ ನೀನು ಮುಂದೆ ಹೋಗಬೇಕಾದರೆ ಆ ದೀಪವು ನಿನ್ನ ಜೀವನದಲ್ಲಿ ಇರಬೇಕು. Light will take and go forward you. ಆ ದೀಪವು ನಿನ್ನನ್ನು ಮುಂದೆ ಕರೆದುಕೊಂಡು ಹೋಗುತ್ತದೆ. Every step you go, no, you want light to see and you walk. ಪ್ರತಿ ಸಾರಿ ನೀನು ಕಾಲಿಗೆ ಇಟ್ಟಾಗ ಆ ದೀಪವನ್ನು ನೋಡಿ ನೀನು ನಡೆಯಬೇಕು. Anytime you saw the blinds, ನೀವು ಕುರುಡರನ್ನು ನೋಡಿದ್ದೀರಾ? they cannot walk directly as we are walking. ನಾವು ನಡೆಯುವಂತೆ ಅವರು ನಡೆಯಲು ಸಾಧ್ಯವಿಲ್ಲ. If in your life there is no word of God, you cannot you like a blind man. ನಿನ್ನ ಜೀವನದಲ್ಲಿ ಒಂದು ದೇವರ ವಾಕ್ಯವು ಇಲ್ಲದೆ ಇದ್ದರೆ ನೀನು ಒಂದು ಕುರುಡ ಮನುಷ್ಯ ಇದ್ದ ಹಾಗೆ. Somebody want to help you to go forward, but you cannot go alone. ಆದರೆ ಯಾರೋ ಒಬ್ಬರು ನಿನಗೆ ಸಹಾಯ ಮಾಡಬೇಕು ಮುಂದೆ ಹೋಗಲು, ನೀನೊಬ್ಬನೇ ಮುಂದೆ ಹೋಗಲು ಸಾಧ್ಯವಿಲ್ಲ. But when the light opens, like eyes will open, we can see clearly everything. ಯಾವಾಗ ದೀಪವು ಇರುತ್ತದೋ ಆ ಸಮಯದಲ್ಲಿ ನಾವು ಎಲ್ಲವನ್ನು ನೋಡಬಹುದು. Blindness is nothing but dark. ಕುರುಡತನ ಏನೆಂದರೆ ಒಂದು ಕತ್ತಲೆ. But light is directly vision. ದೀಪ ಒಂದು ಸರಿಯಾಗಿ ನೀವು ನೋಡಬಹುದು. So that's what we need, the word of God in our life. ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲಿ ದೇವರ ವಾಕ್ಯವು ತುಂಬಾ ಮುಖ್ಯವಾದದ್ದು. That's why in the Timothy there says Hebrew they'll say what they say, the word is powerful. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವುದಾದರೆ ವಾಕ್ಯವು ತುಂಬಾ ಶಕ್ತಿ ಉಳ್ಳದಾಗಿದೆ. God. ಅದು ಒಂದು ಕತ್ತಿಯಾಗಿದೆ. Everything it separates. ಪ್ರತಿಯೊಂದು ಬೇರ್ಪಡಿಸುತ್ತದೆ.
In God it will give a lot of strength. ದೇವರಲ್ಲಿ ನಾವು ಶಕ್ತಿಯನ್ನು ನಾವು ಪಡೆದುಕೊಳ್ಳುತ್ತೇವೆ. Be meditator of word of God. ದೇವರ ವಾಕ್ಯವನ್ನು ಧ್ಯಾನಿಸುವ ವ್ಯಕ್ತಿಯಾಗಿರಿ. Hallelujah. Hallelujah. Secondly, what it is showing. ಎರಡನೆಯದಾಗಿ ಏನು ನೋಡುತ್ತಿದೆ? And it will light to my path. ನನ್ನ ದಾರಿಗೆ ಬೆಳಕು ಆಗಿದೆ. Hallelujah. Hallelujah. The light is there in my feet, and even where the way is there, the focus will go. Where your focus want to go, the brightness when it will focus on the way, we can see clearly the way. ವಾಕ್ಯವು ಕಾಲಿಗೆ ದೀಪವೂ ಆಗಿದೆ. ಆದರೆ ಮುಂದೆ ನಾವು ಬೆಳಕನ್ನು ನೋಡುವುದಾದರೆ ನಾವು ಸರಿಯಾದ ದಾರಿಯನ್ನು ನಾವು ನೋಡಿಕೊಂಡು ಹೋಗಬಹುದು. Hallelujah. Hallelujah. If you don't know the route map, you cannot go to that place. ನಮಗೆ ಆ ರೂಟ್ ಮ್ಯಾಪ್ ನಮಗೆ ಗೊತ್ತಿಲ್ಲದೆ ಇದ್ದರೆ ಆ ಜಾಗಕ್ಕೆ ತಲುಪಲು ಆಗುವುದಿಲ್ಲ. So that we want to know, importantly, the way that the brightness, when it falls, the brightness, we can see the way and we can walk into that. ಅದಕ್ಕೋಸ್ಕರ ನಾವು ದಾರಿಯಲ್ಲಿ ಬೆಳಕು ಕಾಣಿಸಿದಾಗ ನಾವು ಆ ದಾರಿಯಲ್ಲಿ ನಡೆಯಬಹುದು. Once upon a time, ಒಂದು ಸಮಯದಲ್ಲಿ me and my friends went to Jatre, ನಾನು ಮತ್ತು ನನ್ನ ಸ್ನೇಹಿತರು ಜಾತ್ರೆಗೆ ಹೋದೆವು. village festival. ಒಂದು ಹಳ್ಳಿಯ ಒಂದು ಹಬ್ಬ. Hallelujah. Hallelujah. So we want to have fun, so we went very young, like we are like 10th standard like time. ಒಂದು ಚಿಕ್ಕ ವಯಸ್ಸಿನಲ್ಲಿ 10ನೇ ಕ್ಲಾಸ್ ತರಗತಿಯಲ್ಲಿ Like ಓದಬೇಕು. teenage. ಆ ಒಂದು ಟೀನೇಜ್ ಸಮಯದಲ್ಲಿ What we done? ಏನು ಮಾಡಿದೆವು? Everybody, according to my friend, we believed on him. We just went blindly with him. ನಾವು ಆ ಸ್ನೇಹಿತರನ್ನು ನಂಬಿದೆವು. ಕುರುಡತನವಾಗಿ ಅವರ ಅಂಗಡ ನಾವು ಹೋದೆವು. Those days only one bus was there for ಆ ದಿನಗಳಲ್ಲಿ the village. ಆ ದಿನಗಳಲ್ಲಿ ಆ ಒಂದು ಹಳ್ಳಿಗೆ ಒಂದೇ ಬಸ್ ಇತ್ತು. What happened? ಏನಾಯ್ತು? We all went into that bus. ನಾವೆಲ್ಲರೂ ಆ ಬಸ್ ನಲ್ಲಿ ಹೋದೆವು. When they get down into that village, ನಾವು ಆ ಹಳ್ಳಿಯಲ್ಲಿ it ಇಳಿದುಕೊಂಡೆವು. is all about late night 10:30. ಅದು ತುಂಬಾ ಸಮಯವಾಗಿತ್ತು, 10:30 ರಾತ್ರಿ. Bus will not go to very rural village, but it will stop in other 3 kilometers far away or 4 kilometers far away. ಆ ಬಸ್ ಒಂದು ತುಂಬಾ ಇಂಟೀರಿಯರ್ ಆಗಿ ಆ ಹಳ್ಳಿಗಳಿಗೆ ಹೋಗುವುದಿಲ್ಲ, ಆದ್ರೆ ಹಳ್ಳಿಯಿಂದ ಒಂದು 3 ಕಿಲೋಮೀಟರ್ ಹಿಂದೆನೇ ಅದು ನಿಲ್ಲಿಸುತ್ತದೆ. Those days very less current. ಆ ದಿನಗಳಲ್ಲಿ ಇಲ್ಲಿ ಒಂದು ತುಂಬಾ ಕಡಿಮೆ ಒಂದು ಕರೆಂಟ್ ಇತ್ತು. Only few places there is very rich people, there will be having the current. ತುಂಬಾ ಶ್ರೀಮಂತರಾಗಿದ್ರೆ ಅವ್ರ ಮನೆಯಲ್ಲಿ ಮಾತ್ರ ಒಂದು ಕರೆಂಟ್ But ಇರುತ್ತಿತ್ತು. what happened? ಏನಾಯ್ತು? After we are get down, this fellow don't know the route. ನಾವು ಇಳಿದ ನಂತರ ಈ ನನ್ನ ಸ್ನೇಹಿತನಿಗೆ ಒಂದು ದಾರಿ ಗೊತ್ತಿಲ್ಲ. What he is saying? We want to go in this way. ನಾವು ಈ ದಾರಿಯಲ್ಲಿ ಹೋಗಬೇಕು. It is completely dark. ಅದು ತುಂಬಾ ಕತ್ತಲೆ ಆಗಿತ್ತು. It is completely dark. ಅದು ಕತ್ತಲೆ Even ಆಗಿತ್ತು. moonlight also not there, very less. ಒಂದು ರಾತ್ರಿಯ ಸಮಯದಲ್ಲಿ ಚಂದ್ರನ ಒಂದು ಬೆಳಕು ಸಹ ಇರಲಿಲ್ಲ. So much dark. ಅಷ್ಟೊಂದು ಕತ್ತಲೆ. So we are walking. He is saying, "This is the road we'll go." Blindly we are walking with him. ಕುರುಡತನವಾಗಿ ನಾವು ನಮ್ಮ ಸ್ನೇಹಿತರ ಸಂಗಡ ನಡೆಯುತ್ತಿದ್ದೇವೆ. And we walked 1 hour, 2 hours, walking. 1 ಗಂಟೆ ಕಾಲವೋ ನಡೆದೆವು, 2 ಗಂಟೆ ಕಾಲ ನಡೆದೆವು, ನಡೆಯುತ್ತಲೇ ಇದ್ದೇವೆ. Finally we reached one place, one main road we got. ಕಡೆಯದಾಗಿ ಒಂದು ದಾರಿ ಸಿಕ್ಕಿತು ನಮಗೆ. You know which way is that? ಯಾವ ದಾರಿ ಗೊತ್ತಾ? Same where we got down there only. ನಾವು ಎಲ್ಲಿ ಇಳಿದೆವೋ ಅದೇ ದಾರಿ. See, blind cannot show the blind to way. ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸಲು The ಸಾಧ್ಯವಿಲ್ಲ. darkness cannot give the brightness in the road. ಒಂದು ಕತ್ತಲೆಯು ಬೆಳಕನ್ನು ಕೊಡಲು ಸಾಧ್ಯವಿಲ್ಲ. You cannot see the way. ದಾರಿಯನ್ನು ನಾವು ನೋಡಲು ಸಾಧ್ಯವಿಲ್ಲ. That's why the word of God is also for our way it's light. ದೇವರ ವಾಕ್ಯವು ನಮ್ಮ ದಾರಿಗೆ ಬೆಳಕಾಗಿದೆ. In our life, anything we want to learn, ನಮ್ಮ ಜೀವನದಲ್ಲಿ ನಾವು ಏನಾದರೂ we ಕಲಿತುಕೊಳ್ಳಬೇಕಾದರೆ want to meditate the word of God. ನಾವು ದೇವರ ವಾಕ್ಯವನ್ನು ಧ್ಯಾನಿಸಬೇಕು. That is a secret in my life. ನನ್ನ ಜೀವನದಲ್ಲಿ ಅದೇ ಒಂದು ರಹಸ್ಯ. I am standing here because of the word of God. I trust it. ನಾನು ಇಲ್ಲಿ ನಿಂತಿದ್ದೇನೆ ಯಾಕಂದ್ರೆ ದೇವರ ವಾಕ್ಯವನ್ನು ನಾನು ನಂಬುತ್ತೇನೆ. I never done any degrees. ನಾನು ಯಾವ ಡಿಗ್ರಿಯನ್ನು ಮಾಡಲಿಲ್ಲ. I finished only my schooling. ನಾನು ಒಂದು ಸ್ಕೂಲ್ ಅಷ್ಟೇ ನಾನು ಮುಗಿಸಿದ್ದೇನೆ. Today I am standing because the word of God builded me up. ನಾನು ಇಲ್ಲಿ ನಿಂತುಕೊಂಡಿದ್ದೇನೆ ಯಾಕಂದ್ರೆ ದೇವರ ವಾಕ್ಯವು ನನ್ನನ್ನು ಕಟ್ಟಿ ಎಬ್ಬಿಸಿದೆ. What 2 Timothy says 3:16. ತಿಮೋಥಿ ದೇವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಏನು ಹೇಳುತ್ತದೆ? What it says? ಏನು ಹೇಳುತ್ತದೆ? Come on, see. 2 Timothy chapter 3 verse 16 and 17. Thank you, Lord. For
those who heard and yet rebelled? Was it not all those who left Egypt led by Moses? And with whom was he provoked for 40 years? Was it not with those? Second Timothy, no? Second Timothy chapter 3, 16th verse. ತಿಮೋಥೆಯವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. Hallelujah. Hallelujah. The word in 16th chapter, Second Timothy, what it says. Yeah. Second, All scriptures in the given by, all inspired by God and in the provable for the, come on read. All scriptures is breathed out by God and profitable for teaching, for reproof, for correction, and for training in righteousness. Hallelujah. Hallelujah. The word says here, it is all the word came from the inspiration of the God. ಇಲ್ಲಿ ವಾಕ್ಯ ಹೇಳುತ್ತದೆ, ದೇವರ ಒಂದು ಪ್ರೇರೇಪಣೆಯಿಂದ ವಾಕ್ಯವು ಬಂದಿದೆ. Every scriptures. ಪ್ರತಿಯೊಂದು ವಾಕ್ಯವು, We think whatever we are reading the word of God, it is by the inspiration of the God only the words came out. ಇಲ್ಲಿ ನಾವು ಓದುವ ಪ್ರತಿಯೊಂದು ವಾಕ್ಯವು ದೇವರ ಪ್ರೇರೇಪಣೆಯಿಂದ ಬಂದಿರೋ ವಾಕ್ಯ. Why it came? ಯಾಕೆ ಬಂತು? Because we want to build. ಯಾಕಂದ್ರೆ ನಾವು ಕಟ್ಟಬೇಕು. We want to build and we want to build ourselves. ನಮ್ಮನ್ನು ನಾವು ಕಟ್ಟಿಕೊಳ್ಳಬೇಕು. Hallelujah. Hallelujah. In Second Timothy is the Paul's son. ತಿಮೋಥೆಯವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಪೌಲನ ಒಂದು ಆತ್ಮೀಯ ಒಂದು ಮಗನು. By the word he is encouraging him. ವಾಕ್ಯದ ಮುಖಾಂತರವಾಗಿ ಬಲಪಡಿಸುತ್ತಿದ್ದಾರೆ. How the word came to Paul? ಹೇಗೆ ಪೌಲನಿಗೆ ಒಂದು ವಾಕ್ಯವು ಬಂದಿತ್ತು? Inspiration from the Lord. ದೇವರ ಪ್ರೇರೇಪಣೆಯಿಂದ. That's why the word never called, it is itself builded. ದೇವರ ವಾಕ್ಯವು ಅದೇ ರೀತಿಯಾಗಲ್ಲ. It's not builded itself. ಆ ದೇವರ ವಾಕ್ಯವು ಅದೇ ಒಂದು ಕಟ್ಟಿಕೊಳ್ಳಲಿಲ್ಲ. But it is inspired by God. ದೇವರ ಪ್ರೇರೇಪಣೆಯಿಂದ ಬಂದ ವಾಕ್ಯವು. Whoever reading the word, don't feel that a story Bible or something like that. Feel that God is speaking with you. ದೇವರ ವಾಕ್ಯವನ್ನು ಏನೋ ಒಂದು ಕಥೆ ಪುಸ್ತಕವಾಗಿ ನೀವು ಓದಬೇಡಿರಿ. ಒಂದು ದೇವರ ಒಂದು ಮಾತನಾಡುತ್ತಿದ್ದಾರೆ ನಿಮ್ಮ ಸಂಗಡ ಎಂಬುದಾಗಿ ತಿಳಿದುಕೊಂಡು ಓದಿರಿ. Many people they love to meditate the word to know the informations. ಅನೇಕರಿಗೆ ದೇವರ ವಾಕ್ಯವನ್ನು ಧ್ಯಾನಿಸುವುದು ದೇವರ ವಾಕ್ಯವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ. Don't take the information, you cannot build anything. ನೀವು ಆ ವಾಕ್ಯವನ್ನು ಸುಮ್ಮನೆ ತೆಗೆದುಕೊಂಡರೆ ನೀವೇನು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ. But ಆದರೆ you want to meditate, ಧ್ಯಾನಿಸಬೇಕು. you want to have it in your life. ನಿಮ್ಮ ಜೀವನದಲ್ಲಿ ಅದನ್ನು ಇಟ್ಟುಕೊಳ್ಳಬೇಕು. Anytime you close your eyes, the word want to reflect in front of you. ಯಾವುದೇ ಸಮಯದಲ್ಲಿ ನೀವು ಕಣ್ಣುಗಳನ್ನು ಮುಚ್ಚಿಕೊಂಡಾಗ ಆ ವಾಕ್ಯವು ನಿಮ್ಮ ಕಣ್ಣುಗಳ ಮುಂದೆ ಬರಬೇಕು. The word never says to kill somebody. ವಾಕ್ಯವು ಯಾರನ್ನು ಕೊಲ್ಲುವೆಂಬುದಾಗಿ ಹೇಳುವುದಿಲ್ಲ. The word never says to be like lazy fellow. ವಾಕ್ಯವು ನೀನು ಸೋಮಾರಿಯಾಗಿರು ಎಂಬುದಾಗಿ ಹೇಳುವುದಿಲ್ಲ. The word never say you want to be poor. ವಾಕ್ಯವು ನೀನು ಬಡತನದಲ್ಲಿ ಇರಬೇಕು ಎಂಬುದಾಗಿ The ಹೇಳುವುದಿಲ್ಲ. word never says you'll never get job. ವಾಕ್ಯವು ಹೇಳುವುದಿಲ್ಲ ನಿನಗೆ ಕೆಲಸ ಸಿಗುವುದಿಲ್ಲ ಎಂಬುದಾಗಿ. The word never inspire you to do bad things. ವಾಕ್ಯವು ನಿನ್ನನ್ನು ಕೆಟ್ಟ ಕೆಲಸ ಮಾಡುವುದಕ್ಕೆ ಪ್ರೇರೇಪಣೆ ಮಾಡುವುದಿಲ್ಲ. But all whatever you have, God will build, take away all your wicked things and He will build in holiness. ನಿನ್ನಲ್ಲಿರುವ ಎಲ್ಲಾ ಕೆಟ್ಟತನವನ್ನು ದೇವರು ತೆಗೆದುಹಾಕಿ ಪರಿಶುದ್ಧ ದಾರಿಯಲ್ಲಿ ನಡೆಯುವುದಕ್ಕೆ ದೇವರು ನಿನ್ನನ್ನು ವಾಕ್ಯ ಓದಿದಾಗ ನಿನಗೆ ಸಹಾಯ ಮಾಡುತ್ತಾರೆ. Hallelujah. Hallelujah. The word will build you. ದೇವರ ವಾಕ್ಯವು ನಿನ್ನನ್ನು ಕಟ್ಟುತ್ತದೆ. What is the Colossians 1:16 says? ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಏನು ಹೇಳುತ್ತದೆ? Come on, read. Colossians chapter 1 verse 16. Next to Philippians. Colossians chapter 1 verse 16. For by him all things were created in heaven and on earth,
visible and invisible, Mhm. whether thrones or dominance, Dominion. dominion, Ah. or rulers or authorities. Mhm. All things were created through him and for him. Hallelujah. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. Whatever it's created, like word of God, you think, whatever creation, thrones, or anything you take, because of Him, because for Him, it happens. ಸಿಂಹಾಸನಗಳಾಗಿ, ಪ್ರಭುತ್ವಗಳಾಗಿ ಏನೇ ತೆಗೆದುಕೊಳ್ಳಲಿ, ಪ್ರತಿಯೊಂದು ದೇವರಿಗೋಸ್ಕರ ಸೃಷ್ಟಿಸಲ್ಪಟ್ಟಿದೆ. Hallelujah. Hallelujah. Without Him, nothing was formed. ಆತನಿಲ್ಲದೆ ಯಾವುದೂ ಸೃಷ್ಟಿಯಾಗಲಿಲ್ಲ. Hallelujah. Hallelujah. So the word of God is God's word. ದೇವರ ವಾಕ್ಯವು ಒಂದು ದೇವರಿಂದ ಪ್ರೇರೇಪಣೆಯಾಗಿ ಬಂದ ವಾಕ್ಯವು. When you fall in the word in love, you will get it everything. ನೀವು ದೇವರ ವಾಕ್ಯದಲ್ಲಿ ಪ್ರೀತಿಯಲ್ಲಿ ಬಿದ್ದರೆ ದೇವರ ವಾಕ್ಯಕ್ಕೆ ನಿಮಗೆ ಪ್ರತಿಯೊಂದು ಸಿಕ್ಕುತ್ತದೆ. The word have power. ವಾಕ್ಯದಲ್ಲಿ ಶಕ್ತಿ ಇದೆ. Many people they'll read morning to night, nothing they'll gain. ಅನೇಕರು ಬೆಳಗ್ಗೆಯಿಂದ ಸಾಯಂಕಾಲದ ರಾತ್ರಿಯವರೆಗೆ ಓದುತ್ತಾರೆ, ಆದರೆ ಯಾವುದನ್ನು ಪಡೆದುಕೊಳ್ಳುವುದಿಲ್ಲ. Whatever their education is there, engineering you take, doctorate you take, anything you take, only they'll keep on practicing and learning and behatting, but coming to the present, even they cannot fulfill anything. ನಾವು ಯಾವುದೇ ಒಂದು ಓದಿದ್ದರೂ ಸಹ ನಾವು ಪ್ರಾಕ್ಟೀಸ್ ಮಾಡುತ್ತಾನೆ ಇರುತ್ತೇವೆ ಹೊರತು ಅದರ ಪರಿಪೂರ್ಣತೆಗೆ ಬರುವುದಿಲ್ಲ. Finally what happens? ಕಡೆಯದಾಗಿ ಏನಾಗುತ್ತದೆ? We cannot completely come to completeness in the, even doctor also they'll tell is newly joined, is in training and everything they'll tell. ಎಲ್ಲ ಒಂದು ಡಾಕ್ಟರ್ ಆಗಿರಬಹುದು, ಯಾರೇ ಆಗಿರಬಹುದು, ಹೊಸದಾಗಿ ಜಾಯಿನ್ ಆಗಿದ್ದರೆ ಇನ್ನೂ ಸರಿಯಾಗಿ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ ಎಂಬುದಾಗಿರುತ್ತದೆ. ಅದು ಪರಿಪೂರ್ಣತೆ practice the word of God, you will get His presence in your life, all breakthroughs in your life. The wisdom is hidden in the word of God. The breakthroughs are hidden in the word of God. The lifestyle will change hidden in the word of God. Your life completely given by the word of God. Whatever it is there, it's given by the word of God. It's hidden by the word of God. ದೇವರ ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ ಪ್ರತಿ ಒಂದು ದೇವರ ವಾಕ್ಯದಲ್ಲಿ ಅಡಗಿದೆ. ಒಂದು ಪ್ರತಿಯೊಂದು ಜೀವನದಲ್ಲಿ ಏನೇನೋ ಬೇಕು, ಪ್ರತಿಯೊಂದು ದೇವರ ವಾಕ್ಯದಲ್ಲಿ ಅಡಗಿದೆ. ಅದನ್ನು ನಾವು ಧ್ಯಾನಿಸಿದಾಗ ನಾವು ಪಡೆದುಕೊಳ್ಳುತ್ತೇವೆ. Hallelujah. Hallelujah. Nothing is created without Him. His name is Jesus. ದೇವರಿಲ್ಲದೆ ಯಾವುದು ಸೃಷ್ಟಿ ಪಡಲಿಲ್ಲ. ಆತನ ಹೆಸರೇ ಯೇಸು ಸ್ವಾಮಿ. Hallelujah. 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 And we see in again John chapter 17. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ. Hallelujah. Hallelujah. What it says, Jesus says clearly here. What He says. John chapter The 17 Gospel and according to 17. St. John chapter 17 verse 17. ನಿನ್ನ ವಾಕ್ಯವೇ ಸತ್ಯವು. Yes. What is this? Come on, read. Sanctify them by your truth. Your word is truth. Amen. It is not saying only they not of the word, just as I am not from the word. Sanctify Sanctify them by your truth. Your word is truth. Come on, read. John 17. 17:17. Sanctify them in the truth. Your word is truth. Hallelujah. Hallelujah. We want to sanctify ourselves with the word. ನಮ್ಮನ್ನು ನಾವು ವಾಕ್ಯದ ಮುಖಾಂತರವಾಗಿ ನಾವು ಪರಿಶುದ್ಧತೆಗೊಳಿಸಿಕೊಳ್ಳಬೇಕು. Sometimes our words never will be true. ಸ್ವಲ್ಪ ಸಮಯದಲ್ಲಿ ನಮ್ಮ ವಾಕ್ಯಗಳು ಸತ್ಯವಾಗಿರುವುದಿಲ್ಲ. Why? ಯಾಕೆ? We are not connected. ನಾವು ಕನೆಕ್ಟ್ ಆಗಲಿಲ್ಲ. Not for truth, but we are connected to word. ಸತ್ಯಕ್ಕೆ ನಾವು ಕನೆಕ್ಟ್ ಆಗಿಲ್ಲ. In backside it will, front it will shows what it says. I'm not from the word. It says Jesus will say, I'm not from word. Word. ನಾನು ಲೋಕದಿಂದ ಬಂದವನಲ್ಲ. What it says? I am not from word.
ನಿನ್ನ ವಾಕ್ಯವೇ ಸತ್ಯವು. ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿ ಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿ ಕೊಟ್ಟೆನು. But I am not belongs to this world. ಆದ್ರೆ ನಾನು ಈ ಲೋಕಕ್ಕೆ I ಸಂಬಂಧಪಟ್ಟವನಲ್ಲ, am belongs to truth. ನಾನು ಸತ್ಯಕ್ಕೆ ಸಂಬಂಧಪಟ್ಟವರು. When I connected to this world, always my thoughts and plans will be like what? Life and false. ನಾನು ಯಾವಾಗ ಈ ಲೋಕಕ್ಕೆ ಸಂಬಂಧಪಟ್ಟವನಾಗಿರುತ್ತೇನೋ ನನ್ನ ಆಲೋಚನೆಗಳು ತಪ್ಪಾದ But ಆಲೋಚನೆಗಳಾಗಿರುತ್ತದೆ. the word is in us, it is hidden in us. Our words we live like truth. ಯಾವಾಗ ದೇವರ ವಾಕ್ಯವು ನಮ್ಮಲ್ಲಿ ನೆಲೆಗೊಂಡಿರುತ್ತದೋ ಆ ವಾಕ್ಯವು ನಮ್ಮನ್ನು ಸತ್ಯದ ದಾರಿಗೆ ಅದು ತೋರಿಸುತ್ತದೆ. Then by your truth, your words will be truth. ನಿನ್ನ ವಾಕ್ಯವು ಸತ್ಯವಾಗಿರುತ್ತದೆ. Hallelujah. Hallelujah. You want to speak words through your life, truth. ನಿನ್ನ ಜೀವನದ ಮುಖಾಂತರ ನೀನು ಸತ್ಯವಾದ ಮಾತುಗಳನ್ನು ಮಾತನಾಡಬೇಕು. Anybody want to trust you? How they trust you? ಯಾರಾದರೂ ನೀನು ನಂಬಬೇಕಂದ್ರೆ ಹೇಗೆ ನಂಬುತ್ತಾರೆ? When you trust only, you will be trustworthy only. They'll believe. ನೀನು ನಂಬಿಗಸ್ತನಾಗಿದ್ದರೆ ನಿನ್ನನ್ನು ನಂಬುತ್ತಾರೆ. How you became trustworthy? ಹೇಗೆ ನೀನು ನಂಬಿಗಸ್ತನಾಗಿರಲು ಸಾಧ್ಯ? Keeping your life truthful. ನಿನ್ನ ಜೀವನವನ್ನು ಸತ್ಯದ ಮಾರ್ಗದಲ್ಲಿ ನೀವು ಇಟ್ಟುಕೊಂಡಿರುವುದೇ. When your life will be truthful, you will never be called unfaithful fellow. ಯಾವಾಗ ನಿನ್ನ ಜೀವನವು ನಂಬಿಗಸ್ತನಾಗಿರುತ್ತದೋ ನಿನ್ನನ್ನು ನಂಬಿಗಸ್ತನೆಂದೇ ಎಣಿಸುತ್ತಾರೆ. So please avoid speaking false. ನೀನು ಅಸತ್ಯ ಮಾತನಾಡುವುದನ್ನು ನೀನು ಬಿಟ್ಟು ಬಿಡು. If we have word, we'll speak truth. ನಮ್ಮಲ್ಲಿ ವಾಕ್ಯವಿದ್ದರೆ ನಾವು ಸತ್ಯವನ್ನೇ ಮಾತನಾಡುತ್ತೇವೆ. Bible says, ಸತ್ಯ ವೇದ ಹೇಳುತ್ತದೆ. who is truth? ಯಾರು ಸತ್ಯವಂತರು? Who is truth? ಯಾರು ಸತ್ಯವಂತರು? I am the truth, Jesus says. ಯೇಸು ಸ್ವಾಮಿ ಹೇಳ್ತಾರೆ ನಾನೇ ಸತ್ಯ, I am the life, he says. ನಾನೇ ಜೀವ. Hallelujah. ಹಲ್ಲೆಲೂಯಾ. I am the way, he says. ನಾನೇ ಮಾರ್ಗ ಎಂಬುದಾಗಿ ಹೇಳುತ್ತಾರೆ. So if you have Jesus in your life, ನಿನ್ನ ಜೀವನದಲ್ಲಿ ಯೇಸು ಸ್ವಾಮಿ ನೀನು ಇಟ್ಟುಕೊಂಡಿದ್ದಾದರೆ you have truth in your life. ನಿನ್ನ ಜೀವನದಲ್ಲಿ ಸತ್ಯವಿರುತ್ತದೆ. Hallelujah. ಹಲ್ಲೆಲೂಯಾ. Why word is so powerful, I am telling. ಯಾಕೆ ವಾಕ್ಯವು ತುಂಬಾ ಶಕ್ತಿ ಉಳ್ಳದು ಎಂಬುದಾಗಿ ನಾನು ಹೇಳುತ್ತೇನೆಂದರೆ John chapter 1:1. ಯೋಹಾನನ ಬರೆದ ಸುವಾರ್ತೆ 1:1 Beautiful word, everybody know by hearting. ಎಲ್ಲರಿಗೂ ಒಂದು ಬಾಯಿಪಾಠವಾಗಿ ಈ ವಚನವು ತಿಳಿದಿದೆ. Hallelujah. ಹಲ್ಲೆಲೂಯಾ. In the beginning, there is time. In the beginning, 2 times you can see, no? Where? Read out, Sam. In Genesis and in John Gospel. In the beginning was the Word, and the Word was with God, and the Word was God. Underline in your heart. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. Underline in your heart. ನಿಮ್ಮ- Underline in your mind. Underline wherever you see this verse. ನಿಮ್ಮ ಹೃದಯದಲ್ಲಿ ಮತ್ತು ನಿಮ್ಮ ಮೈಂಡ್ ಅಲ್ಲಿ ಎಲ್ಲೇ ನೋಡಿದರೂ ಅದನ್ನು ನೀವು ಅಂಡರ್ಲೈನ್ ಮಾಡಿಕೊಳ್ಳಿರಿ. Why the word is so important? ಯಾಕೆ ವಾಕ್ಯವು ತುಂಬಾ ಮುಖ್ಯವಾದದ್ದು? The word is nothing but God. ಯಾಕಂದ್ರೆ ವಾಕ್ಯವೇ ದೇವರಾಗಿದ್ದಾರೆ. Why the Christian people always will sit in the family, they'll read word of God. ಯಾಕೆ ನಮ್ಮ ಕ್ರೈಸ್ತರು ಒಂದು ಕುಟುಂಬದಲ್ಲಿ ಕುಳಿತುಕೊಂಡು ಕುಟುಂಬವಾಗಿ ವಾಕ್ಯವನ್ನು ಓದುತ್ತಾರೆ? They know the word is God. ಯಾಕಂದ್ರೆ ಅವ್ರಿಗೆ ಗೊತ್ತು ವಾಕ್ಯವೇ ದೇವರಾಗಿದ್ದಾರೆ. Without reading the word, some families they never do anything. ಸ್ವಲ್ಪ ಕುಟುಂಬಗಳು ವಾಕ್ಯವನ್ನು ಓದದೆ ಏನು ಮಾಡುವುದಿಲ್ಲ. They never pray, they never go out. ಅವರು ಆಚೆನೂ ಸಹ ಹೋಗುವುದಿಲ್ಲ. Because they want to be fellowship with the Lord. ಯಾಕಂದ್ರೆ ದೇವರ ಸಂಗಡ ಅವರ ಒಂದು ಅನ್ಯೋನ್ಯತೆ ಇರಬೇಕು. The word have power. ವಾಕ್ಯಕ್ಕೆ ಶಕ್ತಿ ಇದೆ. In the beginning, ಆದಿಯಲ್ಲಿ Genesis first and 1 chapter 1 verses 1. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ. What it says? In the beginning God created. In the beginning, the God created the heavens and the earth. Hallelujah. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. Hallelujah. Hallelujah. How he created everything? ಹೇಗೆ ಎಲ್ಲವನ್ನು ಸೃಷ್ಟಿ ಮಾಡಿದರು? Come on, read. The earth was without form Okay. and void, and darkness Okay. was over the face of the deep. Fine. Third verses you can read. That God said, "Let there will be light," and there was light. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. The sound God said.
ದೇವರು ಹೇಳಿದ ಆ ಶಬ್ದವು whatever the word released from him, ಆತನ ಮುಖಾಂತರವಾಗಿ ಯಾವ ವಾಕ್ಯವು ಆತನು ಬಿಡುಗಡೆ ಮಾಡಿದರೋ, when he released from your like sound, I'm releasing sound right now. ಈ ಸಮಯದಲ್ಲಿ ಆ ಒಂದು ವಾಕ್ಯವನ್ನು ಬಿಡುಗಡೆ ಮಾಡುವ ಸಮಯದಲ್ಲಿ Whenever I sound it, you can listen. ನಾವು ಆ ಶಬ್ದ ಮಾಡುವಾಗ ನೀವು ಕೇಳಿಸಿಕೊಳ್ಳಬಹುದು. What he said? ಏನು ಹೇಳಿದರು? He said, there will be light. He said, then God said, let there will be light. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. And there was light. It's wonderful, no? ಅದು ಅದ್ಭುತವಾದದ್ದಲ್ಲವಾ? What light he said? ಏನು ಬೆಳಕು ಆತನು ಹೇಳಿದರು? LED bulbs? LED ಬಲ್ಬ್? Or we are putting tube lights? ನಾವು ಟ್ಯೂಬ್ ಲೈಟ್ ಹಾಕುತ್ತೇವೆ ಮನೆಯಲ್ಲಿ. ಅದ Focus light? ಫೋಕಸ್ ಲೈಟ್? 1000 watts light? 1000 ವಾಟ್ಸ್ ಲೈಟ್? It said to became light. Sun created, star created. Many things are created by light. ಬೆಳಕಾಗಲಿ ಅನ್ನಲು ಒಂದು ಸೂರ್ಯನು ಸೃಷ್ಟಿವಾಯಿತು, ನಕ್ಷತ್ರಗಳ ಸೃಷ್ಟಿಯಾಯಿತು, ಅನೇಕ ಕಾರ್ಯಗಳು ಸೃಷ್ಟಿಯಾಯಿತು By the word. ಆ ವಾಕ್ಯದ ಮುಖಾಂತರವಾಗಿ. Hallelujah. Hallelujah. In the beginning, God, whatever he said, it happened. ಆದಿಯಲ್ಲಿ ಆತನಲ್ಲಿ ಏನೆಲ್ಲ ಹೇಳಿದರೋ ಪ್ರತಿಯೊಂದು ನಡೆಯಿತು. That greatest God want to live in you. ಆ ದೊಡ್ಡ ದೇವರು ನಿನ್ನಲ್ಲಿ ಜೀವಿಸಲು How ಇಷ್ಟಪಡುತ್ತಾರೆ. he want to live in you? ಆತನು ನಿನ್ನಲ್ಲಿ ಹೇಗೆ ಯಾವ ರೀತಿಯಲ್ಲಿ ಇರಲು By the ಇಷ್ಟಪಡುತ್ತಾರೆ? word of God. ದೇವರ ವಾಕ್ಯದ ಮುಖಾಂತರವಾಗಿ. Who have word in their life, they can perform miracles. ಯಾರ ಜೀವನದಲ್ಲಿ ದೇವರ ವಾಕ್ಯವು ಇರುತ್ತದೋ ಅವರ ಅದ್ಭುತಗಳನ್ನು ಮಾಡಲು ಸಾಧ್ಯ. Last Sunday morning, I went to anniversary day. ಹೋದ ಭಾನುವಾರ ನಾವು ಒಂದು ಆನಿವರ್ಸರಿಗೆ ಹೋಗಿದ್ದೇವೆ. Church ಚರ್ಚ್ anniversary. ಒಂದು ಸಭೆಯ ಒಂದು ಆನಿವರ್ಸರಿಗೆ What ಹೋಗಿದ್ದೇವೆ. happened? ಏನಾಯ್ತು? After delivering the word of God, ದೇವರ ವಾಕ್ಯವನ್ನು ಬಿಡುಗಡೆ ಮಾಡಿದ ನಂತರ miracles performs in that place. ಅನೇಕ ಅದ್ಭುತಗಳು ಆ ಜಾಗದಲ್ಲಿ ನಡೆಯಿತು. God going to speak with their lives. ದೇವರು ಅವರ ಜೀವನದಲ್ಲಿ ಏನೇನೆಲ್ಲ ಮಾತನಾಡಿದರು It all happens. ಎಲ್ಲವೂ ನಡೆಯಿತು. My son came to me. ನನ್ನ ಮಗನು ನನ್ನ ಸಂಗಡ ಬಂದನು. Daddy, I love you, I said. ಅಪ್ಪ, ಐ ಲವ್ ಯು ಎಂದು ಹೇಳಿದನು. Why, I asked. ನಾನು ಹೇಳಿದೆ ಯಾಕೆ ಎಂಬುದಾಗಿ. Meeting was wonderful, Dad. ಅಪ್ಪ ತುಂಬಾ ಚೆನ್ನಾಗಿತ್ತು ಅಪ್ಪ ಒಂದು Beautiful. ಮೀಟಿಂಗ್. It was completely blessed. ನಾನು ತುಂಬಾ ಆಶೀರ್ವಾದ ಹೊಂದಿಕೊಂಡೇನು ಎಂದು ಹೇಳಿದನು. Hallelujah. Hallelujah. You know why? ಯಾಕೆ ಗೊತ್ತಾ? When the word is there in us, that we can perform miracles, we can build somebody's life, we can deliver somebody's life, because the word will make a sound. The sound will come to action. That action will come to healings. ಯಾವಾಗ ದೇವರ ವಾಕ್ಯವು ನಮ್ಮಲ್ಲಿ ನೆಲೆಗೊಂಡಿರುತ್ತದೋ ಆ ವಾಕ್ಯದ ಮುಖಾಂತರವಾಗಿ ಅನೇಕ ಅದ್ಭುತಗಳನ್ನು ಮಾಡಬಹುದು, ಅನೇಕ ಕುಟುಂಬಗಳನ್ನು ಕಟ್ಟಬಹುದು. ಯಾಕಂದ್ರೆ ಆ ವಾಕ್ಯವು ಶಬ್ದದ ಮುಖಾಂತರವಾಗಿ ಬಂದು ಅನೇಕರಿಗೆ ಒಂದು ಅದ್ಭುತ ಕಾರ್ಯಗಳನ್ನು ಮಾಡುತ್ತದೆ. Today your sound, who is blessing? ಈ ಸಮಯದಲ್ಲಿ ನಿನ್ನಲ್ಲಿ ಬರುವ ಒಂದು ಶಬ್ದವನ್ನು ಯಾರು ಆಶೀರ್ವಾದ ಮಾಡುತ್ತಿದ್ದಾರೆ? Your sound making misunderstanding and anger? ನಿನ್ನಲ್ಲಿ ಬರುವ ಒಂದು ಆ ಶಬ್ದವು ಕೋಪವನ್ನು ಎಬ್ಬಿರಿಸುತ್ತಿದೆಯಾ ಮತ್ತು ಅಪಾರ್ಥ ಮಾಡಿಸಿಕೊಳ್ಳುತ್ತಿದೆಯಾ? What sound you are making to others? ಬೇರೆಯವರಿಗೆ ಯಾವ ಶಬ್ದವನ್ನು ನೀನು ಮಾಡುತ್ತಿದ್ದೀಯಾ? So that the Lord saying, David saying there in first Psalms, meditate the word of God and day and night. ದಾವೀದನ ಕೀರ್ತನೆಗಳಲ್ಲಿ 1ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ, ದೇವರ ವಾಕ್ಯವನ್ನು ಹಗಲು ಇರುಳು ಧ್ಯಾನಿಸಿರಿ ಎಂಬುದಾಗಿ. Hallelujah. The king also battled every battle by the word, hidden words, God's word. ಆ ಅರಸನಾದ ದಾವೀದನು ಸಹ ವಾಕ್ಯದ ಮುಖಾಂತರವಾಗಿ ಅನೇಕ ಒಂದು ಯುದ್ಧಗಳನ್ನು ಜಯಿಸಿದನು. When you are sounding something, ನೀನು ಯಾವುದೇ ಶಬ್ದವನ್ನು ಮಾಡಿದರು, that sound want to give the peace. ಆ ಶಬ್ದವು ಸಮಾಧಾನ ಒಂದು ತರಬೇಕು. That sound don't want to get anger to anyone. ಆ ಶಬ್ದವು ಬೇರೆಯವರಿಗೆ ಕೋಪವನ್ನು ಎಬ್ಬಿರಿಸಬಾರದು. Your sound want to give rejoice in their life. ನಿನ್ನ ಶಬ್ದವು ಬೇರೆಯವರಲ್ಲಿ ಸಂತೋಷ ಪಡಿಸಬೇಕು. Whenever you are sounding, that word want to make them joyful life. ನೀನು ಮಾಡುವ ಆ ಶಬ್ದವು ಬೇರೆಯವರ ಜೀವನದಲ್ಲಿ ಒಂದು ಸಂತೋಷವಾಗಿರಬೇಕು. Hallelujah. 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 I am telling you, ನಾನು ನಿಮಗೆ ಹೇಳುತ್ತಿದ್ದೇನೆ, when I said this sound, ನಾನು ಶಬ್ದ ಎಂದು ಹೇಳಿದಾಗ my son was speaking, he suddenly saw me. ನನ್ನ ಮಗನು ನನ್ನನ್ನು ನೋಡಿದನು. See, the sound have so much power. ಶಬ್ದದಲ್ಲಿ ಅಷ್ಟೊಂದು ಶಕ್ತಿ ಇದೆ. That's why God said, let there will be light. It was light. ಅದೇ ಆಗಿ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. Same that created of God want to live in your life. ಆ ಸೃಷ್ಟಿಕರ್ತನು ನಿನ್ನ ಜೀವನದಲ್ಲಿ ಇರಲು ಇಷ್ಟಪಡುತ್ತಾರೆ. Through the word of God. ದೇವರ ವಾಕ್ಯದ ಮುಖಾಂತರವಾಗಿ. Hallelujah. Hallelujah. When you are there and you are builded your
rooted in the word of God, you will give life and you give light. You delivered many people from their darkness to light. ಯಾವಾಗ ದೇವರ ವಾಕ್ಯವು ನಿನ್ನ ಜೀವನದಲ್ಲಿ ಬೇರೂರಿರುತ್ತದೋ ಆ ಸಮಯದಲ್ಲಿ ನೀನು ಅನೇಕರಿಗೆ ಮಾರ್ಗದರ್ಶಿಯಾಗಿರುತ್ತೀಯ, ಅನೇಕ ಜೀವನದಲ್ಲಿ ಒಂದು ಬಿಡುಗಡೆಯನ್ನು ತರಲು ಸಾಧ್ಯವಾಗುತ್ತೀಯ. Give importance to the word of God. ದೇವರ ವಾಕ್ಯಕ್ಕೆ ಮುಖ್ಯತ್ವವನ್ನು ಕೊಡು. Many people they'll go to mega churches. ಅನೇಕರು ಒಂದು ಮೆಗಾ ಸಭೆಗಳಿಗೆ ಹೋಗುತ್ತಾರೆ. But going to Bible study is very less. ಆದ್ರೆ ಬೈಬಲ್ ಸ್ಟಡಿಗೆ ಹೋಗುವುದು ತುಂಬಾ ಕಡಿಮೆ. Bible study will teach you, it will build you. ಬೈಬಲ್ ಸ್ಟಡಿ ಒಂದು ನಿಮಗೆ ಕಲಿಸಿ ಕೊಡುತ್ತಾರೆ, ನಿಮ್ಮನ್ನು ಕಟ್ಟುತ್ತಾರೆ. Church of course we want to attend. ಸಭೆಗೆ ನಾವು ಅಫ್ಕೋರ್ಸ್ ನಾವು ಹೋಗಲೇಬೇಕು. But we want to build by the word of God. Bible study we want to have in our lives. ದೇವರ ವಾಕ್ಯದ ಮುಖಾಂತರವಾಗಿ ನಾವು ಕಟ್ಟಲ್ಪಡಬೇಕು. ಬೈಬಲ್ ಸ್ಟಡಿ ನಮ್ಮ ಜೀವನದಲ್ಲಿ ಇರಬೇಕು. Hallelujah. Hallelujah. In your church there is no Bible study. Go and ask pastor, I want Bible study. ನಿಮ್ಮ ಸಭೆಯಲ್ಲಿ ಬೈಬಲ್ ಸ್ಟಡಿ ಇಲ್ಲದೇ ಇದ್ದರೆ ನೀವು ಹೋಗಿ ಸಭಾಪಾಲಕರನ್ನು ಕೇಳಿರಿ, ನನಗೆ ಬೈಬಲ್ ಸ್ಟಡಿ I ಬೇಕು want ಎಂಬುದಾಗಿ. more to know about our God. ನನ್ನ ದೇವರ ಬಗ್ಗೆ ನಾನು ಹೆಚ್ಚಾಗಿ ತಿಳಿದುಕೊಳ್ಳಬೇಕು ಎಂಬುದಾಗಿ ಕೇಳಿರಿ. Hallelujah. Take the leave for reading the Bible or going to the Bible study. ಬೈಬಲ್ ಸ್ಟಡಿಗೆ ಹೋಗುವುದಕ್ಕೋಸ್ಕರ ನೀನು ರಜೆ ತೆಗೆದುಕೊಂಡರೂ ಪರವಾಗಿಲ್ಲ. Some people is there, any releasing movies are there because they love that heroes or something. They'll take leave in the jobless. ಸ್ವಲ್ಪ ಸಮಯದಲ್ಲಿ ಥಿಯೇಟರ್ಸ್ ಅಲ್ಲಿ ಹೊಸದಾಗಿ ಸಿನಿಮಾ ರಿಲೀಸ್ ಮಾಡುವುದಾದರೆ ಸ್ವಲ್ಪ ಜನಕ್ಕೆ ಆ ಹೀರೋ ಹೀರೋಯಿನ್ ತುಂಬಾ ಇಷ್ಟಪಡುತ್ತಾರೆ, ಅದಕ್ಕೋಸ್ಕರ ರಜೆ ಹಾಕುತ್ತಾರೆ. ಕ್ರಿಕೆಟಿಗೋಸ್ಕರ ರಜೆ ಹಾಕುತ್ತಾರೆ. Many things for family functions ರಜೆ ಹಾಕುತ್ತಾರೆ. marriages ಮದುವೆಗೋಸ್ಕರ ರಜೆ ಹಾಕುತ್ತಾರೆ. anytime you took leave for Bible study, ಬೈಬಲ್ ಸ್ಟಡಿಗೋಸ್ಕರ ನೀನು ಯಾವತ್ತಾದ್ರೂ ರಜೆ ತೆಗೆದುಕೊಂಡಿದ್ದೀಯಾ? that will give you never expect so much blessings in your life. ನೀನು ಒಂದು ಊಹಿಸಲಾಗದಂತ ಒಂದು ಆಶೀರ್ವಾದವನ್ನು ದೇವರು ನಿನಗೆ ಕೊಡುತ್ತಾರೆ. Hallelujah. Hallelujah. May God bless you. The word want to be hidden in you and me. ದೇವರು ನಿನ್ನನ್ನು ಆಶೀರ್ವದಿಸಲಿ. ವಾಕ್ಯವು ನಿನ್ನಲ್ಲಿ ಮತ್ತು ನನ್ನಲ್ಲಿ ನೆಲೆಗೊಂಡಿರಬೇಕು. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Gracious heavenly Father, ಕೃಪೆಯುಳ್ಳ ಪರಲೋಕದ ತಂದೆಯೇ, the Bible says ಸತ್ಯವೇದವು ಹೇಳುತ್ತದೆ there is a power in the word of God. ವಾಕ್ಯದಲ್ಲಿ ದೇವರ ಶಕ್ತಿ ಇದೆ. Lord, you are the dwelling place in our lives. ತಂದೆ, ನೀನೇ ನಮ್ಮ ಜೀವನದಲ್ಲಿ ವಾಸಿಸುವ ಸ್ಥಳ ಆಗಿದ್ದೀಯ. The word says in Corinthians 3:16, ವಾಕ್ಯ ಹೇಳುತ್ತದೆ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, we are the temple of the living God. ನಾವು ಜೀವಿಸುವ ದೇವರಿಗೆ ಆಲಯವಾಗಿದ್ದೇವೆ. So the word is there in us, so the power want to release from us. ನಮ್ಮಲ್ಲಿ ದೇವರಿದ್ದಾಗ ನಮ್ಮಲ್ಲಿ ಶಕ್ತಿ ಬಿಡುಗಡೆ ಆಗಬೇಕು. Hallelujah. Hallelujah. So whoever watching this, Lord, let your manifestation happen in their life, Lord. ಯಾರೆಲ್ಲ ಇದನ್ನು ವೀಕ್ಷಿಸುತ್ತಿದ್ದಾರೋ ತಂದೆ, ದೇವರು ನೀವು ಅವರ ಸಂಗಡ ಮಾತನಾಡಿ. Lord, this word want to build it completely in their lives. ಅವರ ಜೀವನದಲ್ಲಿ ವಾಕ್ಯವು ಕಟ್ಟಲ್ಪಡಬೇಕು. They want to be witness, Lord, throughout this word. ಈ ಲೋಕಕ್ಕೆಲ್ಲ ಅವರು ಸಾಕ್ಷಿಯಾಗಿರಬೇಕು. Lord, they want to build and they want to be a testimony in their lives, oh Father God. ತಂದೆ, ಅವರು ಕಟ್ಟಲ್ಪಟ್ಟು ಅವರ ಜೀವನದಲ್ಲಿ ಒಂದು ಸಾಕ್ಷಿಯಾಗಿರಬೇಕು. Thank you, Lord, giving this wonderful word for us to, Lord, more we want to fall in the word of God. ಈ ಅದ್ಭುತ ವಾಕ್ಯವನ್ನು ನಮಗೆ ಈ ದಿನದಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆಯೇ. We give you all the glory, honor, power in the name of Jesus Christ. ಎಲ್ಲ ಘನ ಮಹಿಮೆ ಯೇಸು ಸ್ವಾಮಿ ಒಬ್ಬರಿಗೆ ಸಲ್ಲಿಸುತ್ತೇವೆ. Whoever watching, bless them, deliver them, Lord, let them come to the light. Every Father God, darkness leave, and Lord, whatever they're expecting in your presence, let the Lord, I release that word and deliverance in their lives. They want to settle in very good way of Father, and Lord, they want to have first preference for your word of God. ತಂದೆ, ಯಾರೆಲ್ಲ ಇದನ್ನು ವೀಕ್ಷಿಸುತ್ತಾರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವರು ದೇವರ ವಾಕ್ಯದಲ್ಲಿ ಕಟ್ಟಲ್ಪಡಬೇಕು. ನಿನ್ನ ವಾಕ್ಯವೇ ಅವರಿಗೆ ದೀಪವೂ ಬೆಳಕು ಆಗಿರಬೇಕು ತಂದೆ. ಮತ್ತು ಪ್ರತಿಯೊಂದು ಕಾರ್ಯಗಳಲ್ಲಿ ಅವರು ಆಶೀರ್ವಾದ ಹೊಂದಿಕೊಳ್ಳಲಿ. ಪ್ರತಿಯೊಂದರಲ್ಲಿಯೂ ನೀವು ಅವರ ಮುಂದಿದ್ದು ತಂದೆಯೇ ಒಳ್ಳೆ ಸ್ಥಾನದಲ್ಲಿ ಅವರನ್ನು ನೀವು ನಿಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. In the mighty name of Jesus of Nazareth, we pray and receive everything, Father. ನಜರೇತಿನ ಯೇಸು ಸ್ವಾಮಿಯ ಹೆಸರಲ್ಲಿ ನಾವು ಎಲ್ಲವನ್ನು ಕೇಳಿ ಬೇಡಿ ಹೊಂದಿಕೊಳ್ಳುತ್ತೇವೆ ಕರ್ತನೇ. Amen. 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 May God bless you. ದೇವರು Next ನಿಮ್ಮನ್ನು way, ಆಶೀರ್ವದಿಸಲಿ. be builded in the word of God. You will see the power of God. ದೇವರ ವಾಕ್ಯದಲ್ಲಿ ನೀವು ಕಟ್ಟಲ್ಪಡಿರಿ, ದೇವರ ಶಕ್ತಿಯನ್ನು ನೀವು ನೋಡುತ್ತೀರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.